ಕಾಳಿಂಗನು ರಮಣಕ ದ್ವೀಪದ ಅಧಿಪತಿಯಾಗಿದ್ದನು. ಗರುಡನ ಭಯದಿಂದ ತನ್ನ ಹೆಂಡತಿಯರೊಂದಿಗೆ ಯಮುನಾ ನದಿಗೆ ಬಂದು ಸೇರಿದನು. ಹೀಗಿರುವಾಗ ಒಮ್ಮೆ ಬಲರಾಮ ಕೃಷ್ಣ ಮಿತ್ರರೊಡನೆ ಕೂಡಿ ಹಸುಗಳನ್ನು ಮೇಯಿಸಲು ಯಮುನಾ ನದಿ ತೀರಕ್ಕೆ ಹೋದರು. ನೀರಡಿಕೆಯಿಂದ ಹಸುಗಳು ನದಿ ನೀರು ಕುಡಿದು ವಿಷಪೂರಿತ ಜಲದಿಂದ ಪ್ರಜ್ಞೆ ತಪ್ಪಿ ಬಿದ್ದವು. ಅದನ್ನು ನೋಡಿದ ಗೋಪಾಲಕ ನಂದ ಮಹಾರಾಜನಿಗೆ ತಿಳಿಸುತ್ತಾನೆ. ನಂದ ಮಹಾರಾಜ, ಯಮುನಾ ನದಿ ತೀರದಲ್ಲಿ ಕಾಳಿಂಗ ಸರ್ಪವೊಂದು ಬಂದು ಸೇರಿಕೊಂಡಿದೆ. ಯಮುನಾ ನದಿ ವಿಷದಿಂದ ತುಂಬಿದೆ. ಆಗ ನಂದ ಮಹಾರಾಜ, ಯಾರೂ ಯಮುನಾ ನದಿ ತೀರಕ್ಕೆ ಹೋಗದಂತೆ, ಹಸುಗಳನ್ನು ಮೇಯಿಸದಂತೆ, ನೀರು ಕುಡಿಸದಂತೆ ಎಚ್ಚರ ವಹಿಸಲು ಡಂಗುರ ಸಾರಿದನು. ಈ ವಿಷಯ ತಿಳಿದ ಕೃಷ್ಣನು ತನ್ನ ಗೆಳೆಯರೊಡನೆ ಚೆಂಡಾಟವಾಡಲು ನದಿಯ ದಡದಲ್ಲಿ ಬಂದನು. ಆಟವಾಡುವಾಗ ಕೈ ಜಾರಿ ಚೆಂಡು ನದಿಯಲ್ಲಿ ಮುಳುಗಿತು. ಕೃಷ್ಣನು ಚೆಂಡನ್ನು ತರಲು ಸಿದ್ಧನಾದನು. ಆಗ ಅವನ ಸ್ನೇಹಿತರು ಅವನನ್ನು ತಡೆದರು. ಮಾತು ಕೇಳದ ಕೃಷ್ಣ ನೀರಿನಲ್ಲಿ ಧುಮುಕಿದನು. ಚೆಂಡನ್ನು ಹುಡುಕುವ ನೆಪದಲ್ಲಿ ಕೃಷ್ಣನು ಕಾಳಿಂಗನ ಎದುರಿಗೆ ಹೋದನು. ಅವನು ಈ ನದಿಯನ್ನು ಬಿಟ್ಟು ಹೋಗಲು ಎಚ್ಚರಿಸಿದನು. ಮಾತು ಕೇಳದ ಕಾಳಿಂಗ ಸರ್ಪ ಕೃಷ್ಣನ ಜೊತೆ ಯುದ್ಧ ಮಾಡಲು ಮುಂದಾದನು. ಆಗ ಕೃಷ್ಣ ಕಾಳಿಂಗನ ಹೆಡೆಯ ಮೇಲೆ ನರ್ತನ ಮಾಡಿದನು. ಕಾಳಿಂಗನ ಬಾಲವ ಪಿಡಿದು ತಲೆಯ ಮೆಟ್ಟಿ ಕುಣಿದನು ಕೃಷ್ಣ. ತಲೆಯ ಮೆಟ್ಟಿ ಕುಣಿದನು ಕೃಷ್ಣ. ಕಾಳಿಂಗ ಸರ್ಪದ ಹೆಂಡತಿಯರು ಬಂದು ಕೃಷ್ಣನ ಬಳಿ ನನ್ನ ಪತಿಯನ್ನು ಬಿಟ್ಟು ಬಿಡು ಎಂದು ಅಂಗಲಾಚಿದರು. ಆಗ ಕೃಷ್ಣನು ಕಾಳಿಂಗ ಸರ್ಪನ ಹೆಂಡತಿಯರ ಮೊರೆ ಕೇಳಿ ಕೃಷ್ಣನು ಆಜ್ಞೆಯಂತೆ ಕಾಳಿಂಗ ಸರ್ಪವು ತನ್ನ ಹೆಂಡತಿಯರೊಡನೆ ಯಮುನಾ ನದಿಯನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಈಗ ಕಾಳಿಂಗ ಸರ್ಪವು ಪಾತಾಳ ಲೋಕಕ್ಕೆ ಹೋಗುತ್ತದೆ.